ಹರಿ ಓಂ 66ನೇ ಶ್ಲೋಕ ಅದರ 2ನೇ ಭಾಗ. ಕುಟುಂಬ ಕೋಶಾಯ ಚ ಯನ್ನಿಜಾಯುಃ ನ ಬುಧ್ಯತೇರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೆ ನ ಸ್ವಕುಟುಂಬ ರಾಮಃ. ಇದರ ಅನ್ವಯಾರ್ಥವನ್ನ ನೆನ್ನೆ ನೋಡಿದ್ವಿ. ಕುಟುಂಬ ಪೋಷಣೆಯಲ್ಲೇ, ಅದರ ಲಾಲನೆ ಪಾಲನೆ ಪೋಷಣೆಯಲ್ಲೇ ಸಿಕ್ಕಾಕೊಂಡಿರ್ತಕ್ಕಂಥ ವ್ಯಕ್ತಿ ತನ್ನ ಆಯುಷ್ಯ ಮುಗಿದು ಹೋಗ್ತಾ ಇರುತ್ತೆ, ಅದನ್ನು ಅವನು ನೋಡುವುದಿಲ್ಲ. ಅಲ್ಲಿ 2 ತರ ಪಾಠ ಬಂತ, ವಿಹತಂ ಪ್ರಮತ್ತಃ ಅಥವಾ ವಿಹಿತಂ ಪ್ರಮತ್ತಃ. ಕುಟುಂಬ ಪೋಷಣೆಯಲ್ಲಿ ರತನಾಗಿರ್ತಕ್ಕಂಥ ವ್ಯಕ್ತಿ ವಿಹಿತವಾದದ್ದು ಅಂದ್ರೆ ಶಾಸ್ತ್ರ ವಿಧಾನ ಮಾಡಿರ್ತಕ್ಕಂಥ ವಿಚಾರಗಳನ್ನ, ಆ ಅರ್ಥ ವಿಚಾರಗಳನ್ನ ಬುದ್ಧತೆ, ಅಥವಾ ಪ್ರಮತ್ತನಾಗಿ ವಿಹತ ಅಂದ್ರೆ ವಿಶೇಷವಾಗಿ ಹತನಾಗಿ ಅವನು ಅರ್ಥಂ ನ ಬುದ್ಧತೆ, ಯಾವುದು ನನಗೆ ಪ್ರಯೋಜನಕಾರಿಯಾದದ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ಅವನು ತಿಳಿಯೋದಿಲ್ಲ. ಬಂದ ವಿಹಿತಂ, ಶಾಸ್ತ್ರವಿಹಿತವಾದದ್ದನ್ನ, ಶಾಸ್ತ್ರವಿಹಿತವಾದಂತ ಅರ್ಥಂ ಪ್ರಯೋಜನವನ್ನ ನ ಬುದ್ಧತೆ ತಿಳಿಯೋದಿಲ್ಲ. ಅಥವಾ ವಿಹತಂ, ಅವನು ವಿಷಯ ಪದಾರ್ಥಗಳಲ್ಲೇ ಆಸಕ್ತನಾಗಿದ್ದವನಾಗಿ ವಿಹತಂ, ಅವನು ನಾಶವಾದವನಾಗಿರ್ತಾನೆ, ಹತನಾಗಿರ್ತಾನೆ. ಹಾಗಾಗಿ ಅರ್ಥಂನ ಬುದ್ಧತೆ, ಯಾವುದು ನನಗೆ ಪ್ರಯೋಜನಕಾರಿಯಾದದ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನು ಅವನು ತಿಳಿಯೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನ. ಅಸ್ತು ಇದಾನೀಂ ಇಂದ್ರಿಯ ತರ್ಪಣ ಲೋಭಾತ್ ಅವಿರಾಗ. ಅಂದ್ರೆ ಹೌದು, ನಮ್ಗೆ ಇಷ್ಟೊತ್ತು ಇಂದ್ರಿಯಗಳ ತರ್ಪಣ ಲೋಭಾತ್, ತರ್ಪಣ ಅಂದ್ರೆ ತ್ರಿಪು ಪ್ರೀಣನೆ ಅಂತ ಅರ್ಥ. ನಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಬೇಕು. ಕಣ್ಣು ಬಯಸಿದ್ದನ್ನು ನೋಡ್ಬೇಕು, ಕಿವಿ ಬಯಸಿದ್ದನ್ನ ಕೇಳಬೇಕು, ಚರ್ಮ ಬಯಸಿದ್ದನ್ನ ಮುಟ್ಟಬೇಕು. ಹೀಗೆ ಇಂದ್ರಿಯಗಳನ್ನ ತೃಪ್ತಿಪಡಿಸ್ತಕ್ಕಂಥ ಒಂದು ವ್ಯಾಮೋಹ. ಹಾಗಾಗಿ ಇದಾನೀಂ ಇಂದ್ರಿಯ ತರ್ಪಣ ಲೋಭಾತ್ ಅವಿರಾಗ ಅಸ್ತು. ಇನ್ನು ಯಾರಿಗೂ ವಿರಕ್ತಿ ಬಂದಿಲ್ಲ ಬೇಕು ನೋಡೋಣ. ಹಿಂದೆ ಬಂತಲ್ಲ, ತ್ಯಜೇತ ಕೋಶಸ್ಥ ಇವಹಮಾನಃ ಅಂತ. ಹಾಗೆ ಇಂದ್ರಿಯಗಳನ್ನ ತೃಪ್ತಿಪಡಿಸೋ ಒಂದು ಇದರಲ್ಲೇ ನಮ್ಮ ಜೀವನ ಕಳೀತಾ ಇರ್ತೀವಿ. ಅದರಿಂದಾಗಿ ನಮಗೆ ಬೇಕಾದ್ರೆ ಇನ್ನು ಅವಿರಾಗ, ವಿರಕ್ತಿ ಬಂದಿಲ್ಲ ಅನ್ನೋದು ನೋಡೋಣ. ವಾರ್ಧಕೇತು, ಅದೇ ವಯಸ್ಸಾಯ್ತು. ವಯಸ್ಸಾದಾಗ ಇಂದ್ರಿಯಾಣಾಂ ಪಾಠವಾ ಭಾವೇನ, ಕಣ್ಣು ಸರಿಯಾಗಿ ನೋಡ್ಲಿಕ್ಕಾಗುವುದಿಲ್ಲ, ಕಿವಿಯಲ್ಲಿ ಸರಿಯಾಗಿ ಕೇಳಿಸಿಕೊಳ್ಳುವ ಸಾಮರ್ಥ್ಯವಿಲ್ಲ. ಯಾವುದೇ ಒಂದು ಜನನೇಂದ್ರಿಯವಾಗ್ಬೋದು, ಯಾವುದೇ ಇಂದ್ರಿಯಗಳಾಗ್ಬೋದು. ಜಿರಿಯಂತಿ ಜಿರಿಯದ ಕೇಶ, ವಯಸ್ಸಾಗ್ತಾ ಆಗತ್ತೆ, ಇಂದ್ರಿಯಗಳೆಲ್ಲವೂ ಕೂಡ ಬಲವನ್ನ ಕಳೆದುಕೊಳ್ತಾ ಹೋಗುತ್ತೆ. ವಾರ್ಧಕೇತು ಇಂದ್ರಿಯಾಣಾಂ ಪಾಠವಾ ಭಾವೇನ, ವಯಸ್ಸಾದಾಗ ಇಂದ್ರಿಯಗಳಲ್ಲಿ ಪಾಠವ ಅಂದ್ರೆ ಪಟುತನ, ಒಂದು ಸಾಮರ್ಥ್ಯ ಇರೋದಿಲ್ಲ. ದ್ರವ್ಯಾರ್ಜನ ಸಾಮರ್ಥ್ಯಾಭಾವೇನ, ಮತ್ತು ಈ ನಮ್ಮ ದೇಹದಲ್ಲಿ ಅನೇಕ ರೀತಿಯಾದಂಥ ದ್ರವ್ಯಗಳನ್ನ, ವಸ್ತುಗಳನ್ನ, ಬಂಗಾರವನ್ನು, ದುಡ್ಡನ್ನು, ಮತ್ತೊಂದನ್ನು ಸಂಪಾದನೆ ಮಾಡುವಂತಹ ಶಕ್ತಿ ಇರೋದಿಲ್ಲ. ದ್ರವ್ಯಾರ್ಜನ ಸಾಮರ್ಥ್ಯ ಅಭಾವೇನ, ಅದು ನಮಗಿರೋದಿಲ್ಲ. ಅದರಿಂದಾಗಿ ವಿಶೇಷತಃ ಭೋಗ ಸಾಧನ ದ್ರವ್ಯ ಅಭಾವೇನ ಏತಾವತಾ ಕಾಲೇನ, ಅಂದ್ರೆ ಅಷ್ಟೊತ್ತು ನಮಗೆ ವಯಸ್ಸಾದಾಗ ಭೋಗ ಸಾಮಗ್ರಿಗಳು ಯಾವುದು ಕೂಡ ನಮಗೆ ಇರೋದಿಲ್ಲ. ಯಾಕಂದ್ರೆ ಆಗ ಯಾವುದು ಕೂಡ ಭೋಗ ಸಾಮಗ್ರಿಗಳು ಅಲ್ವೇ ಅಲ್ಲ. ಹಾಗಾಗಿ ಭೋಗ ಸಾಧನ, ಭೋಗ ಅಂದ್ರೆ ಸುಖಭೋಗ, ಸುಖವನ್ನ ಅನುಭವಿಸೋದು, ಅದಕ್ಕೆ ಕಾರಣವಾಗಿರುವಂತ ದ್ರವ್ಯ ಅದ್ಯಾವುದೂ ಕೂಡ ಇರೋದಿಲ್ಲ. ಅದರಿಂದಾಗಿ ಏತಾವತಾ ಕಾಲೇನ, ಇಷ್ಟು ವರ್ಷಗಳ ಕಾಲ ನಾನು ನನ್ನಿಂದ ಪಾರತ್ರಿಕ ಸಾಧನಂ ಕಿಮಪಿ ನ ಕೃತಂ, ಏನೂ ಇಷ್ಟು ವರ್ಷ ಮಾಡಿಲ್ಲ. ಆದ್ರೆ ಕಿಮಪಿ ನ ಕೃತಮಪಿ, ಇಷ್ಟು ವರ್ಷ ನಾನೇನು ಮಾಡದೆ ಹೋದರೂ ಕೂಡ ಪಶ್ಚಾತ್ತಾಪೇನ, ಪಶ್ಚಾತ್ ಅಂದ್ರೆ ನಂತರ, ಇಷ್ಟು ವರ್ಷ ಏನೂ ಒಳ್ಳೆ ಕೆಲಸ ಮಾಡಿಲ್ವಲ್ಲ ಅಂತ ಒಂದು ಪಶ್ಚಾತ್ತಾಪದಿಂದಾಗಿ ಬಹಳ ಸಂತಪ್ತನಾಗಿ, ದುಃಖಗೊಂಡವನಾಗಿ, ಬಂಧು ಸನ್ನಿಧೌವ, ಸ್ವಾಮಿ ಸನ್ನಿಧೌವ, ಮಿತ್ರ ಸನ್ನಿಧೌವ, ಸರ್ವತ್ರ ಗಮನೇ ಸತಿ, ಇಲ್ಲೋ ಬಂಧು ಬಾಂಧವರ ಹತ್ರ ಹೋಗ್ತಾನೆ, ಅಥವಾ ಸ್ವಾಮಿ ಅಂದ್ರೆ ತನಗೆ ಕೆಲಸವನ್ನ ಕೊಟ್ಟಿರತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ ಅವರ ಹತ್ರ ಹೋಗ್ತಾನೆ, ಅಥವಾ ಮಿತ್ರ ಸ್ನೇಹಿತರ ಹತ್ರ ಹೋಗ್ತಾನೆ. ಎಲ್ಲಾ ಸರ್ವತ್ರ ಗಮನೇ ಸತಿ, ಎಲ್ಲಾ ಕಡೆ ಹೋದ್ರೂ ಕೂಡ ಪ್ರಾಪತ್ರಯೇಣ ಏವ ಅವಗತೇನ ದುಃಖಿತ ಮನಸ್ತೇನ ಅಂತೇ ವಿರಾಗ ಭವೇತೇವ. ಯಾರತ್ರ ಹೋದ್ರೂ ತೃಪ್ತಿ ಆಗ್ತಾ ಇಲ್ಲ. ಸ್ನೇಹಿತರ ಹತ್ರ, ಬಂಧುಗಳ ಹತ್ರ, ನನಗೆ ಕೆಲಸ ಕೊಟ್ಟಂತ ಒಡೆಯನ ಹತ್ರ ಹೋದ್ರೂ ತೃಪ್ತಿ ಆಗ್ತಾ ಇಲ್ಲ. ಎಲ್ಲೇ ಹೋಗ್ಲೂ ಕೂಡ ಸರ್ವತ್ರ ಗಮನಿಸಿದಿ ಪ್ರಾಪತ್ರಯೇಣ ಅವಗಮ್ಯತೆ, ನಾನು ಇಷ್ಟು ದಿವಸಗಳ ಕಾಲ ಬರೀ ನಾನು ತಾಪತ್ರಯಗಳನ್ನ ಸಂಪಾದನೆಯನ್ನೇ ಮಾಡಿದ್ದೀನಲ್ವಾ,
ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ ತಾಪತ್ರಯಗಳನ್ನೇ ಸಂಪಾದನೆ ಮಾಡಿದ್ದೇನೆ ಹೊರತು ಪುಣ್ಯ ಸಂಪಾದನೆ ಮಾಡಿದ್ದೇ ಇಲ್ಲ ಅಂತ ಏನಾಗುತ್ತೆ, ದುಃಖವಾಗತ್ತೆ. ದುಃಖಿತ ಮನಸ್ವೇನ, ಮನಸ್ಸಿಗೆ ದುಃಖವಾದ ವ್ಯಕ್ತಿಯಾಗಿ ಅಂತೆ ಹೀಗೆ ದುಃಖವಾಗಿ ಕೊನೆಗಂತೂ ವಿರಕ್ತಿ ಬಂದೇ ಬರುತ್ತಲ್ವಾ. ಯಾವುದೋ ಒಂದು ಹಂತದವರೆಗೆ ವಿಷಯ ಪದಾರ್ಥಗಳ ಆಕರ್ಷಣೆ ಇರುತ್ತೆ. ತದನಂತರ ವಿಷಯ ಪದಾರ್ಥಗಳ ಆಕರ್ಷಣೆ ಎಂಬುದು ಹೋಗಿ ಮತ್ತೆ ಅವನಿಗೆ ವಿರಕ್ತಿ ಬಂದೇ ಬರುತ್ತಲ್ವಾ. ವಿರಾಗ ಭವೇದೇವ ಇತ್ಯತಃ ಹೀಗೆ ಹೇಳಿದ್ರೆ ಸತ್ಯಂ. ಜನ್ಮಾಂತರಾರ್ಜಿತ ಪುಣ್ಯಾನ ಕೇಷಾಂಚಿತ್ತೇವ ಕೇಷಾಂಚಿತ್ ಏವಂ ಅಂತೆ ವಯಸ್ಸಿ ಭವೇದಿತಿ. ಜನ್ಮಾಂತರಾರ್ಜಿತ ಪುಣ್ಯಾನಾಂ, ಈ ಜನ್ಮದ ಪುಣ್ಯ ಅಲ್ವಾ, ಯಾವುದೋ ಜನ್ಮದ ಪುಣ್ಯದಿಂದಾಗಿ ಕೆಲವರಿಗೆ ಆ ತರ ಕೊನೆಗೆ ವಿರಕ್ತಿ ಬರೋದು ಅಂತಿದೆ. ಉದಾಹರಣೆಗೆ ಇಲ್ಲೇ ಭಾಗವತದಲ್ಲೇ ಬರುತ್ತೆ ಅಜಾಮಿಳ. ಅವನು ಇಡೀ ಜೀವನವನ್ನ ಕೆಟ್ಟದಾಗ ಕಳೆದಿರ್ತಾನೆ. ಕೊನೆಗೆ ತನ್ನ 10ನೇ ಮಗ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಅವನ ಹೆಸರನ್ನ ಕರೆದಾಗಿ ಮಗನ ಒಂದು ಹೆಸರಿನ ನೆಪದಿಂದ ಭಗವಂತನ ನೆನಪಾಗಿರುತ್ತೆ. ಅದು ಎಲ್ಲರಿಗೂ ಹಂಗಾಗಲ್ಲ, ಕೆಲವರಿಗೆ ಮಾತ್ರ. ಯೇಷಾಂಚಿತ್, ಕೆಲವರಿಗೆ ಮಾತ್ರ ಹಾಗಾಗುತ್ತೆ. ಏತು ಪಶುಪ್ರಾಯ, ಯಾರು ಕೇವಲ ಪಶುಗಳಂತೆ ತಿನ್ನೋದು, ಮಲಗೋದು, ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು ಅಲ್ಲೇ ಜೀವನವನ್ನ ಕಳೆದಿರ್ತಾರೋ. ದಂಭಾಚಾರಾಹ, ಮತ್ತೊಬ್ಬರಿಗೆ ಮೋಸ ಮಾಡ್ಲಿಕ್ಕೋಸ್ಕರವಾಗಿ ವೇಷವನ್ನ ಹಾಕಿಕೊಂಡು ಬದುಕ್ತಾ ಇರ್ತಾರೋ. ಧಾರ್ಮಿಕ ವೇಷ ಇರುತ್ತೆ. ಧಾರ್ಮಿಕ ವೇಷ ಏನಕ್ಕೆ, ಮತ್ತೊಬ್ಬರಿಗೆ ಮೋಸ ಮಾಡ್ಲಿಕ್ಕೋಸ್ಕರ ಹೊರತು ಪ್ರಾಮಾಣಿಕವಾದ ಒಂದು ಧಾರ್ಮಿಕ ವೇಷ ಅಂತ ಇರೋದಿಲ್ಲ. ದಂಭಾಚಾರಾಹ ತೇಷಾಂ ಸರ್ವತಾ ನ ಭವತಿ, ಅಂತವ್ರಿಗಂತೂ ಖಂಡಿತವಾಗಿಯೂ ಕೂಡ ವಿರಕ್ತಿ ಬರೋದೇ ಇಲ್ವಲ್ಲ. ಭವತ್ಯೇವ ಮರಣ ಪರ್ಯಂತಂ, ಸಾಯೋವರೆಗೂ ಅಂದ್ರೆ ಸಾಯುವ ಸಂದರ್ಭದಲ್ಲೂ ಅಂತವರಿಗೆ ವಿರಕ್ತಿ ಬರೋದೇ ಇಲ್ವಲ್ಲ. ಕುಟುಂಬೇಶು ಏವ ಸಂಲಗ್ನ ಮನಸ್ತ್ವಾತ್, ಕುಟುಂಬದಲ್ಲಿಯೇ ಅಂದ್ರೆ ತನ್ನ ಬಂಧು ಬಾಂಧವರು, ಗಂಡ, ತನ್ನ ಹೆಂಡತಿ, ತನ್ನ ಮಕ್ಕಳು, ಇವುಗಳಲ್ಲೇ ಸಂಲಗ್ನ ಮನಸ್ಸು. ಅಂದ್ರೆ ಚೆನ್ನಾಗಿ ಮನಸ್ಸಲ್ಲೇ ಲಗಿಗತೋ, ಅಲ್ಲೇ ಅಂಟುಕೊಂಡು ಬಿಟ್ಟಿರುತ್ತೆ, ಇದರಲ್ಲೇ ಅವರು ಇರ್ತಾರೆ. ಅದರಿಂದಾಗಿ ಇಂತಹ ದಂಭಾಚಾರಿಗಳಿಗೆ, ಪ್ರಾಣಿಗಳಂತೆ ಬದುಕ್ತಕ್ಕಂಥ ವ್ಯಕ್ತಿಗಳಿಗಂತೂ ಖಂಡಿತವಾಗಿಯೂ ಕೂಡ ವಿರಕ್ತಿ ಬರೋದೇ ಇಲ್ವಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಇತಿ ಅಭಿಪ್ರೇತ್ಯ, ಈ ಅಭಿಪ್ರಾಯದಲ್ಲಿ ಶ್ಲೋಕ ಹೇಳಿದ್ದು ಕುಟುಂಬ ಪೋಷಾಯ ಅಂತ. ಕುಟುಂಬ ಪೋಷಾಯ ಏವ ಯತು ಗಚ್ಚತ್ ನಿಜಂ ಕ್ಲುಪ್ತಂ ಆಯೋ ಕುಟುಂಬ ಪೋಷಾಯ ಎನ್ನಿಜಾಯೋ. ತನ್ನ ಆಯುಷ್ಯ ಕುಟುಂಬ ಪೋಷಣೆಗೋಸ್ಕರವಾಗಿಯೇ ಗಚ್ಚತ್, ನಿರಂತರವಾಗಿ ಹೋಗ್ತಾ ಇದೆ. ನಿಜಂ, ನಿಜ ಆಯುಷ್ಯ ಅಂದ್ರೆ ತನ್ನ ನಿಶ್ಚಿತವಾದ ಆಯುಷ್ಯ. ಒಬ್ಬೊಬ್ಬರಿಗೆ ಒಂದೊಂದರ ಆಯುಷ್ಯ. ಒಬ್ಬರಿಗೆ 10 ವರ್ಷ, 50 ವರ್ಷ, 100 ವರ್ಷ, 80 ವರ್ಷ, 70 ವರ್ಷ ದೇವರು ಬರೆದು ಕಳಿಸಿರ್ತಾನೆ. ಅಷ್ಟೂ ವರ್ಷ ನಮ್ಮ ಆಯುಷ್ಯ. ಅಷ್ಟು ವರ್ಷವೂ ಕೂಡ ಸಮರ್ಥವಾಗಿ ಬದುಕಬೇಕು, ಒಂದು ಕ್ಷಣವನ್ನು ಕೂಡ ವ್ಯರ್ಥವನ್ನಾಗಿ ಮಾಡಬಾರದು. ಆದರೆ ಈ ನಮ್ಮ ನಿಶ್ಚಿತವಾದ ಒಂದು ಆಯುಷ್ಯ ಅದು 50 ಇರಬಹುದು, 20 ಇರಬಹುದು, 70 ಇರಬಹುದು, ಸಾರ್ಥಕವಾಗಿ ಆಗಬೇಕು. ಆದ್ರೆ ಹೀಗೆ ಕಳೀತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಗವತದ್ದೇ ಇಲ್ಲೇ ಬರತಕ್ಕಂಥ ಮುಂದಿನ ಶ್ಲೋಕವನ್ನ ಪ್ರಹ್ಲಾದ ರಾಜರು ಹೇಳತಕ್ಕಂಥ ಶ್ಲೋಕವನ್ನು ಉಲ್ಲೇಖ ಮಾಡುತ್ತಿದ್ದಾರೆ. ಪುಂಸಃ ವರ್ಷಶತಂ ಹಿ ಆಯು, ನಿಜವಾಗಿ ಒಬ್ಬ ವ್ಯಕ್ತಿಗೆ ಎಷ್ಟು ವರ್ಷ ಆಯುಷ್ಯ? 100 ವರ್ಷ. 100 ಅಂದ್ರೆ ಕರೆಕ್ಟಾಗಿ 100 ಅಂತಲ್ಲ, ನಮ್ಮ ಪೂರ್ಣ ಆಯುಷ್ಯ. ಅದು 80 ಇರ್ಬೋದು, 70 ಇರ್ಬೋದು, 100 ಇರ್ಬೋದು, 120 ಇರ್ಬೋದು. ಅಂತೂ ಅವರವರ ವ್ಯಕ್ತಿಯ ವರ್ಷ ಶತಕ್ಕೆ ಪೂರ್ಣ ಅಂತ ಅರ್ಥ. ಒಂದು ಪೂರ್ಣವಾದ ಆಯುಷ್ಯ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಅರ್ಧಂ ಅಜಿತಾತ್ಮನಃ, ಅರ್ಧ ಭಾಗ ಆಗಬೇಕಾದ್ರೆ ಅಜಿತಾತ್ಮ, ಇಂದ್ರಿಯಗಳ ನಿಯಂತ್ರಣವಿಲ್ಲದೇನೆ, ನಮ್ಮನ್ನ ನಾವು ನಿಯಂತ್ರಣ ಮಾಡಿಕೊಳ್ಳದೇನೆ ಅನೇಕ ಬಯಕೆಗಳನ್ನ ಇಟ್ಟುಕೊಂಡು ನಮ್ಮ ಜೀವನವನ್ನ ಕಳಿತಾ ಅರ್ಧ ಆಯುಷ್ಯ ಹೋಗ್ಬಿಡತ್ತಂತೆ. ತದರ್ಧಂ ಅಜಿತಾತ್ಮನಃ ನಿಷ್ಫಲಂ. ಇನ್ನು ಇನ್ನು ಉಳಿದಿದ್ದ ಅರ್ಧ ಭಾಗ ಇದೆಯಲ್ಲ, ಯದಸೋ ರಾತ್ರಿಯಾಂ ಅಂದ್ರೆ ಉದಾಹರಣೆಗೆ ಒಂದು 70 ಇದೆ ಅಥವಾ 100 ಇದೆ ಅಂದ್ಕೊಂಡ್ರೆ, 100ರಲ್ಲಿ 50 ಏನಾಯ್ತು? ನಮಗೆ ಹೀಗೆ ಇಂದ್ರಿಯ ನಿಯಂತ್ರಣಗಳು ಇಲ್ಲದೇನೆ ನಾವು ಅನೇಕ ಕೆಟ್ಟ ವಸ್ತುಗಳನ್ನ, ಕೆಟ್ಟ ವಿಷಯಗಳನ್ನ ಅನುಭವಿಸ್ಬೇಕು ಎಂಬ ಭಾವನೆಯಲ್ಲೇನೆ ನಮ್ಮ ಆಯುಷ್ಯ ಕಳೆದು ಹೋಗಿರುತ್ತೆ. ಇನ್ನು 50 ಉಳಿಯಿತಲ್ಲಿಗೆ. ಆ 50 ಅಸೋ ರಾತ್ರಿಯಾಂ ಶೇತೆ ಅಂಧಂ ಪ್ರಾಪಿತ ಸ್ತಮಃ ಅಂದ್ರೆ ಅವನು ಕತ್ತಲೆ, ಆ ಕತ್ತಲೆಯಲ್ಲಿ ಮಲಿಗೆ ಕಲಿತಾನೆ. ಅಂದ್ರೆ ಅಜ್ಞಾನದಲ್ಲಿ ಮುಳುಗಿರುತ್ತಾನೆ. ಕತ್ತಲೆ ಅಂದ್ರೆ ಏನು? ಕೇವಲ ಕತ್ತಲೆ ಅಂತ ಅರ್ಥಲ್ಲ, ಅಜ್ಞಾನದ ಮೂಲಕವಾಗಿ ತನ್ನ ಉಳಿದ ಆಯುಷ್ಯವನ್ನು ಅವನು ಕಲಿತಾನೆ. ಇನ್ನು ಅಲ್ಲಿಗೆ ಏನಾಯ್ತು? 50ರಲ್ಲಿ ಅರ್ಧ ಅಂದ್ರೆ 25 ಹೋಯ್ತು. ಇನ್ನು ಮುಗ್ಧಸ್ಯ ಬಾಲ್ಯ ಕೌಮಾರೈಹಿ ಕ್ರೀಡತೋ ಯಾತಿ ವಿಂಶತಿ. ಇನ್ನು ಮುಗ್ಧನಾಗಿರ್ತಕ್ಕಂಥ ವ್ಯಕ್ತಿ ಅವನು ಆಟ ಆಡೋದು, ಅವುಗಳಲ್ಲಿ 20 ವರ್ಷ ಅಲ್ವಾ, ಆಟ ಓದು ಅದರಲ್ಲಿ 20 ವರ್ಷ ಹೋಗ್ಬಿಡತ್ತೆ. ಜರಯ ಗ್ರಸ್ತ ದೇಹಸ್ಯ, ಇನ್ನು ಉಳಿದಿದ್ದೊಂದು 5 ವರ್ಷ ಉಳಿತಷ್ಟೇ. ಅಲ್ಲಿ ಪೂರ್ತಿ ಮುಪ್ಪು. ಜರ ಅಂದ್ರೆ ಮುಪ್ಪು, ನಮ್ಮ ಇಂದ್ರಿಯಗಳು ನಮ್ಮ ಬಲದಲ್ಲಿ ಇಲ್ಲ, ನಮ್ಮನ್ನೇನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ.
ಹಾಗೆ ಜರಯಾಗ್ರಸ್ತ, ಜರ ಹೇಗೆ ಭೂತಗ್ರಸ್ತ, ಭೂತಾವಿಷ್ಟ ಅಂತ ಅರ್ಥ. ಹಾಗೆ ಜರ ಮುಪ್ಪಿನಿಂದ ಆವಿಷ್ಟನಾಗಿರತಕ್ಕಂತ ಈ ವ್ಯಕ್ತಿ ಯಾತಿ ಅಕಲ್ಪಸ್ಯ ವಿಂಶತಿ, ಅವನಿಗೆ ಅಕಲ್ಪ ಅಸಮರ್ಥನಾಗಿರ್ತಾನೆ ಅಂತ ಒಂದು ಉಳಿದ ವಿಂಶತಿ ಅಂದ್ರೆ 20 ಅಂತ ಅರ್ಥ. 20 ಅಂತ ಕರೆಕ್ಟ್ 20 ಅಂತಲ್ಲ, ಉಳಿದ ನಮ್ಮ ಆಯುಷ್ಯ ಹಾಗೆ ಕಳೆದು ಹೋಗ್ಬಿಡತ್ತೆ. ಯಾತಿ ಸುಮ್ನೆ ವ್ಯರ್ಥವಾಗಿ ಕಳೆದು ಹೋಗುತ್ತೆ. ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯ ಅಪಯಾತಿ. ದುರಾಪೂರೇಣ ಕಾಮೇನ, ಕಾಮ ಅನ್ನೋದೇನು, ಅದು ಸುಪೂರ ಅಲ್ಲ, ಸುಲಭದಲ್ಲಿ ತುಂಬಿಸುವಂಥದ್ದಲ್ಲ. ದುರಾಪೂರ, ಕಷ್ಟಪಷ್ಟ ತುಂಬಿಸುವಂಥದ್ದು ಕಾಮ, ಬಯಕೆಗಳು. ಮತ್ತು ಮೋಹ, ಅನೇಕ ರೀತಿಯಾದ ಅಜ್ಞಾನಗಳು, ಅದು ಎಂಥದ್ದು ಸಾಮಾನ್ಯವಾದದ್ದಲ್ಲ. ನಮ್ಮ ಕಾಮ ನಮ್ಮ ಮೋಹ ಎರಡು ಕೂಡ ಬಲೀಯಸ, ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಕಾಮ, ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಮೋಹ. ಇವುಗಳಿಂದ ವ್ಯಕ್ತಿ ಏನು ಮಾಡುತ್ತಾನೆ, ಅದರಲ್ಲೇ ಸಕ್ತನಾಗಿ, ಸಕ್ತಸ್ಯ ಶೇಷಂ ಗೃಹೇಶು, ಅವನ ಮನೆಯಲ್ಲೇ ಕಾಲ ಕಳೆದಿರ್ತಾನೆ. ಪ್ರಮತ್ಯಸ್ಯ ಅಪಯಾತಿ, ಹೀಗೆಲ್ಲವೂ ಕೂಡ ನನಗೆ ಪೂರ್ಣಾಯುಷ್ಯ 125 ವರ್ಷ 100 ವರ್ಷ ಬದುಕ್ತೀವಲ್ಲ, ಮತ್ತೇನೋ ಸಾಧನೆ ಮಾಡಿದ್ರಾಯ್ತು ಅಂತ ಅನ್ಕೊಳ್ಬಹುದು. ಆದ್ರೆ ನಮ್ಮ ಎಲ್ಲ ಆಯುಷ್ಯವೂ ಕೂಡ ನಮಗೇ ಗೊತ್ತಿಲ್ಲದಂತೆ ವ್ಯರ್ಥವಾಗಿ ಕಳೆದು ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ನಮ್ಮ ಆಯುಷ್ಯವನ್ನ ವ್ಯರ್ಥವನ್ನಾಗಿ ಮಾಡಿಕೊಳ್ಳಬಾರದು ಅನ್ನೋದು ಇಲ್ಲಿ ಒಟ್ಟು ಬಂದಿರತಕ್ಕಂಥ ಅಭಿಪ್ರಾಯ. ಯತು ನಿಜಾಯು ಕುಟುಂಬ ಪೋಷಾಯ, ಯತು ನಿಜಾಯು, ಯಾವ ತನ್ನ ಆಯುಷ್ಯವು ಕುಟುಂಬ ಪೋಷಣೆಗೋಸ್ಕರವಾಗಿ ಗತಂ ಹೋಗಿರುತ್ತೋ ಅಥವಾ ವಿಹತಂ ನಷ್ಟವಾಗಿದೆಯೋ ಅಂತಹ ವ್ಯಕ್ತಿ, ಅಂತಹ ಪ್ರಮತ್ತಃ ಚೆನ್ನಾಗಿ ಮದಿಸಿರ್ತಕ್ಕಂಥ ವ್ಯಕ್ತಿ, ಅರ್ಥಂ ನ ಬುದ್ಧ್ಯತೆ, ಯಾವುದು ತನಗೆ ಪ್ರಯೋಜನಕಾರಿಯಾದದ್ದು ಅನ್ನೋದನ್ನ ನ ಬುದ್ಧ್ಯತೆ, ತಿಳಿಯುವುದಿಲ್ಲ. ಅಥವಾ ಎನ್ನಿಜಾಯು, ಯಾವ ಸಾಧಕನ ನಿಜವಾದ ಆಯುಷ್ಯವು ಕುಟುಂಬ ಪೋಷಾಯ, ಕುಟುಂಬ ಪೋಷಣೆಗೋಸ್ಕರವಾಗಿಯೇ ಗತಃ ಹೋಗಿದೆಯೋ ಅಂತಹ ಪ್ರಮತ್ತಃ ಮದಿಸಿರುವಂತಹ ವ್ಯಕ್ತಿಯು ವಿಹಿತಂ ಅರ್ಥಂ, ಶಾಸ್ತ್ರವಿಹಿತವಾದಂತಹ ವಿಚಾರಗಳನ್ನ ನ ಬುದ್ಧ್ಯತೆ, ತಿಳಿಯುವುದಿಲ್ಲ. ಸರ್ವತ್ರ ಎಲ್ಲಾ ಕಡೆಯಿಂದಲೂ ಕೂಡ ತಾಪತ್ರಯ ದುಃಖಿತಾತ್ಮ, ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಎಂಬ ತಾಪತ್ರಯಗಳಿಂದಾಗಿ ದುಃಖವನ್ನ ಹೊಂದಿರುವಂತಹ ಸ್ವರೂಪ. ಅವನ ದೇಹಕ್ಕೂ ದುಃಖ, ಮನಸ್ಸಿಗೂ ದುಃಖ. ಆತ್ಮ ಅಂದ್ರೆ ಆತ್ಮಶಬ್ದ ಪ್ರಯೋಗ, ಆತ್ಮಶಬ್ದಕ್ಕೆ ದೇಹ ಅಂತಾನೂ ಅರ್ಥ ಇದೆ, ಮನಸ್ಸು ಅಂತಾನೂ ಅರ್ಥ ಇದೆ. ದೈಹಿಕವಾದ ಮಾನಸಿಕವಾದ ಅನೇಕ ದುಃಖಗಳನ್ನ ಪಡೆದಿರತಕ್ಕಂಥ ವ್ಯಕ್ತ ಆ ಸ್ವಕುಟುಂಬ ರಾಮ, ತನ್ನ ಕುಟುಂಬಗಳ ಲಾಲನೆ ಪಾಲನೆ ಪೋಷಣೆ ಅವುಗಳಲ್ಲೇ ಅವನ ಆಸಕ್ತನಾಗಿರತಕ್ಕಂಥ ವ್ಯಕ್ತಿ ನ ನಿರ್ವಿದ್ಯತೆ, ವಿರಕ್ತಿಯನ್ನು ಹೊಂದುವುದಿಲ್ಲ. ಅಂದರೆ ವಿರಕ್ತಿ ಎಂಬುದು ಸುಲಭದಲ್ಲಿ ಬರುವಂಥದ್ದಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ಕುಟುಂಬ ಪೋಷಾಯ ಚ ಯನ್ನಿಜಾಯು ನ ಬುದ್ಧ್ಯತೆರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೆ ನ ಸ್ವಕುಟುಂಬ ರಾಮಃ. ಶ್ರೀಕೃಷ್ಣಾರ್ಪಣಮಸ್ತು.